ಚಿಕನ್ ರೆಸಿಪಿನ ಮಾಡ್ತಾ ಇದ್ದೀರಾ ಅಂದರೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಸೂಪರಾಗಿ ಬರುತ್ತೆ, ಒಳ್ಳೆ ಟೇಸ್ಟನ್ನು ಒಳಗೊಂಡಿರುತ್ತೆ. ಜೊತೆಗೆ ಮಾಡ್ಕೊಳ್ಳೋಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಸೂಪರಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲದಾಗಿ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಬಣ್ಣ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಾಗಿದೆ. ಈಗ ಈ ಸಮಯದಲ್ಲಿ 1 ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಆನಂತರ ಒಂದು ಸ್ವಲ್ಪ ನಾನಿಲ್ಲಿ ಪುದೀನ ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷಗಳವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಕರಿ ಅಂತೂ ಸೂಪರಾಗಿ ಬರುತ್ತೆ. ಈ ರೀತಿ ಫ್ರೈ ಮಾಡಿ ನೀವು ಒಮ್ಮೆ ಚಿಕನ್ ಕರಿ ಅಥವಾ ಚಿಕನ್ ಗ್ರೇವಿಯನ್ನು ಒಮ್ಮೆ ಮಾಡಿ ನೋಡಿ. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ. ಇದು ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದರೊಟ್ಟಿಗೆ 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಹುರಿಯೋವಂಥ ಸಮಯದಲ್ಲೇ ಈರುಳ್ಳಿ ಹುರಿಯೋವಂಥ ಸಮಯದಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು. ಇಲ್ಲ ಪೇಸ್ಟ್ ಇದೆ ಅಂದರೆ ಕೊನೆಯಲ್ಲಿ ಈ ರೀತಿ ಹಾಕ್ಕೊಳ್ಬೋದು. ನೀರು ಹಾಕ್ತೇನೆ ಸಣ್ಣಗೆ ರುಬ್ಬಿಟ್ಕೊಳ್ಳಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇನ್ನು ಈ ಕಡೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಬಿಸಿಗೆ ಒಂದು ದಪ್ಪ ತಳದ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು 4 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 4ರಿಂದ 5 ಹಸಿರು ಮೆಣಸು. ಇದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಟೊಮೊಟೊದು ಏನು ಒಂದು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಇದು ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಹದಕ್ಕೆ ಬಂದಿದೆ. ಇದು ಸ್ವಲ್ಪ ಫ್ರೈ ಆಗಿದೆ. ಈ ಸಮಯದಲ್ಲಿ ನಾನು ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹತ್ತತ್ರ ಒಂದು 3/4 kgಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಈ ಒಂದು ಚಿಕನನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಒಂದು ಆ ಸ್ಮೆಲ್ ಏನಿರುತ್ತೆ, ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದು ಹೋಗುತ್ತೆ. ಜೊತೆಗೆ ತುಂಬ ಚೆನ್ನಾಗಿ ನಮಗೆ ತುಂಬ ಸಾಫ್ಟ್ ಆಗುತ್ತೆ ಚಿಕನ್ ಅನ್ನುವಂಥದ್ದು. ಈ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಆನಂತರ ಸ್ವಲ್ಪ ಅರಿಶಿಣದ ಪೌಡ್ರು, ಇವೆರಡನ್ನು ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಸಮಯದಲ್ಲಿ ಅರಿಶಿಣ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ನೀಚು ವಾಸನೆ ಹೋಗುತ್ತೆ. ಅಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದು ಹೋಗುತ್ತೆ. ಜೊತೆಗೆ ತುಂಬ ಸಾಫ್ಟಾಗಿ ಬೇಯುತ್ತೆ ಚಿಕನ್ನು. ಹಾಗಾಗಿ ಒಂದು 5-6 ನಿಮಿಷ ಚೆನ್ನಾಗಿ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ಆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಕಂಪ್ಲೀಟಾಗಿ ಎಣ್ಣೆ ಮೇಲೆ ಬರ್ತಾ ಇರುತ್ತಲ್ಲ, ಆ ಸಮಯದವರೆಗೂ ಬೇಯಿಸ್ಕೊಂಡು ಆಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಪೇಸ್ಟು, ಅದನ್ನು ಈ ಸಮಯದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿಕೊಂಡು ಆ ಮಿಕ್ಸಿ ಜಾರಿಗೆ ಎಷ್ಟು ನೀರು ಅಂದರೆ ಅದು ತೊಳ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ತುಂಬ ನೀರು ಮಾಡ್ಕೊಳ್ಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದೇ ಒಂದು ವಿಜಲ್ ಕೂಗಿಸ್ಕೊಳ್ಬೇಕು, ಜಾಸ್ತಿ ಬೇಡ. ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಚಿಕನ್ನು. ನಾನು ಇಲ್ಲಿ 1 ವಿಜಲ್ ಕೂಗೋದಕ್ಕೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ನಾನಿಲ್ಲಿ ಗರಂ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 4ರಿಂದ 5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ, 4 ನಾನಿಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು 8ರಿಂದ 10 ಕಾಳುಮೆಣಸು, ಒಂದು 7ರಿಂದ 8 ನಾನಿಲ್ಲಿ ಲವಂಗ ಹಾಕ್ಕೊಂಡಿದ್ದೀನಿ. ಇದಷ್ಟನ್ನು ಹಾಕಿಬಿಟ್ಟು ನಾವಿಲ್ಲಿ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಒಂದು ಒಳ್ಳೆ ಘಮ ಬರುತ್ತೆ. ಜೊತೆಗೆ ಆ ಒಂದು ಧನಿಯಾ ಕಾಳಿನ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ತುಂಬ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದು ಹುರಿದಿದ್ದಾಗಿದೆ ಅನ್ನೋಂಥ ಕೊನೆ ಸಮಯದಲ್ಲಿ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕ್ಬಿಟ್ಟು ತುಂಬ ಹೊತ್ತು ಹುರಿಯುವಂಥ ಅವಶ್ಯಕತೆ ಇಲ್ಲ, ಪಟಪಟ ಅಂತೇಳಿ ಸಿಡಿಯುತ್ತೆ. ಅಲ್ಲಿವರೆಗೂ ಹುರ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನೋಡಿ ಇಲ್ಲಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು, ಸಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಈ ಒಂದು ಪೌಡರ್ ಏನಿರುತ್ತೆ ಇದರೊಟ್ಟಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪೌಡ್ರನ್ನ ಸೇರಿಸ್ಕೊಳ್ಳಿ. ಆನಂತರ ನಾನಿಲ್ಲಿ ಹಸಿ ತೆಂಗಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ಚಿಕನ್ ಗ್ರೇವಿ ಅನ್ನುವಂಥದ್ದು. ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಹಸಿ ತೆಂಗಿನಕಾಯಿನ ಹಾಕ್ಬಿಟ್ಟು ನೀರೇನು ಹಾಕ್ತೇನೆ, ಡ್ರೈ ಆಗಿ ಹಾಗೆಯೇ ಇದನ್ನು ನೋಡಿ ಈ ರೀತಿ ಪೌಡರ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಡ್ರೈ ಆಗಿಯೇ ಪೌಡರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿದು.
ಇನ್ನು ಕುಕ್ಕರು ಒಂದು ವಿಷಲ್ ಬಂದಮೇಲೆ ನಾನಿಲ್ಲಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ. 2 ಅಥವಾ 3 ಕೂಗ್ಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದೇ ಒಂದು ಸಾಕಾಗತ್ತೆ. ಆ ನಂತರ ನಾವು ಮೊದಲೇ ಏನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ, ಈ ಒಂದು ಗರಂ ಮಸಾಲ ಮತ್ತು ಕಾಯಿ ಎಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಿಮಗೆ ಈ ಸಮಯದಲ್ಲೇ ನೀರೇನಾದರೂ ಜಾಸ್ತಿ ಬೇಕಿತ್ತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ತೆಳು ಮಾಡ್ಕೊಳ್ತೀವಿ ಅಂದರೆ, ಇಲ್ಲ ತುಂಬ ಗಟ್ಟಿ ಗ್ರೇವಿ ಬೇಕು ಅಂದರೆ ಹಾಗೆ ಬಿಟ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ತಾ ಇದ್ದೀನಿ. ಇನ್ನು ಈ ಸಮಯದಲ್ಲೇ ಉಪ್ಪನ್ನು ನೋಡ್ಕೊಳ್ಳಿ. ನಾವು ಮೊದಲೇ ಉಪ್ಪನ್ನು ಹಾಕಿದ್ದೀವಿ, ಹಾಗಾಗಿ ನಾನು ಉಪ್ಪು ಹಾಕ್ತಾ ಇಲ್ಲ. ನಿಮಗೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂದರೆ ಈ ಸಮಯದಲ್ಲಿ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 7ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಡ್ಬಿಟ್ರೆ ತುಂಬ ರುಚಿಕರವಾಗಿರುವಂಥ ಒಂದು ಚಿಕನ್ ಗ್ರೇವಿ ಅನ್ನುವಂಥದ್ದು ರೆಡಿ ಆಗುತ್ತೆ. ನೋಡ್ಬೋದು, ನಾನಿಲ್ಲಿ ಜಾಸ್ತಿ ನೀರನ್ನು ಹಾಕಿಲ್ಲ, ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮ ಈ ಒಂದು ಸೂಪರಾಗಿರೋವಂಥ ಒಂದು ಚಿಕನ್ ಗ್ರೇವಿ ಅನ್ನುವಂಥದ್ದು ರೆಡಿ ಆಗುತ್ತೆ. ಇನ್ನು ಇದನ್ನು ನೀವು ಬಿಸಿ ಬಿಸಿ ಅನ್ನದೊಟ್ಟಿಗೆ ಅಥವಾ ಬಿರಿಯಾನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿ, ಚಪಾತಿ, ನಾನು, ಪರೋಟ ಈ ರೀತಿ ಎಲ್ಲದರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರತ್ತೆ. ಜೊತೆಗೆ ಆ ಒಂದು ಮಸಾಲೆ ಅಂತೂ ಅದ್ಭುತವಾಗಿರತ್ತೆ, ತುಂಬ ಚೆನ್ನಾಗಿರತ್ತೆ. ಒಮ್ಮೆ ಈ ಒಂದು ವಿಧಾನದಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ. ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ.